जवाब देगा। बिल्कुल सीनियर को बुलाओ ना। मंत्री यहाँ से कैसे निकलेगा? We are Chinese. We are not tolerant this nonsense. ನಮಸ್ಕಾರ ವೀಕ್ಷಕರೇ, ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಒಂದು ವಿಡಿಯೋ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಬಂದಿದ್ದ ಯುವತಿಯೊಬ್ಬಳು ದಾರಿಯನ್ನ ಬಂದ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಭಾರತೀಯ ಸೇನೆ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾಳೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಯಾವ ಮಟ್ಟಿಗೆ ಈ ವಿಡಿಯೋ ಜನರನ್ನ ತಲುಪಿದೆ ಅಂದ್ರೆ, ದೇಶ ಪ್ರೇಮ ಇರುವವರು, ಭಾರತೀಯ ಸೇನೆಯನ್ನ ಗೌರವಿಸುವವರು ಎಲ್ಲರೂ ಕೂಡ ಈ ಯುವತಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ನಿಖರವಾಗಿ ಏನ್ ನಡೀತು ಅನ್ನೋದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬರೋದು ಬಾಕಿ ಇದೆ. ಆದ್ರೆ ಆಕೆ ಭಾರತೀಯ ಸೇನೆ ವಿಚಾರದಲ್ಲಿ ನಡೆದುಕೊಂಡಿರೋ ರೀತಿ, ಈಗ ಸಿಕ್ಕಿರೋ ಮಾಹಿತಿಗಳನ್ನ ಒಟ್ಟುಗೂಡಿಸಿ ಆದ್ರೂ ಇದನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲೇಬೇಕು ಅನ್ನೋದಕ್ಕೆ ಪ್ರೇರೇಪಿಸ್ತಾ ಇದೆ. ಈ ಘಟನೆ ಬಗ್ಗೆ ವರದಿಯಾಗಿರೋ ಎಲ್ಲಾ ಮಾಹಿತಿಗಳ ಜೊತೆಗೆ ಆ ಕೂಗು ಮಾರಿ ಯುವತಿ ಮೇಲೆ ಜನರಿಗೆ ಬರ್ತಾ ಇರೋ ಅನುಮಾನಗಳನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮನೆಯೇ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳಿರೋದು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡ್ಲಿ ಅಂತ ಅಲ್ಲ. ಆ ಮಾತಿಗೆ ದೊಡ್ಡ ಮಹತ್ವ ಇದೆ. ಭಾರತೀಯ ಸಂಪ್ರದಾಯದಲ್ಲಿ ಹಿರಿಯರು ಪಾಲಿಸಿಕೊಂಡು ಬಂದಿದ್ದನ್ನೆಲ್ಲ ಮೂಢನಂಬಿಕೆ ಅಂತ ಮುದ್ರೆ ಒತ್ತಿರೋ ಪಿಶಾಚಿಗಳ ನಡುವೆ ಬದುಕೋ ಪರಿಸ್ಥಿತಿ ಬಂದಿರೋವಾಗ ಅತ್ಯಂತ ಬೇಸಿಕ್ ಕಾಮನ್ ಸೆನ್ಸ್ ಅನ್ನ ಕೂಡ ಜನರು ರೂಢಿಸಿಕೊಳ್ತಾ ಇಲ್ವಲ್ಲ ಅನ್ನೋದು ಅತ್ಯಂತ ಶೋಚನೀಯ ಸ್ಥಿತಿ. ಪ್ರತಿ ಮನೆಯಲ್ಲೂ ಹಿರಿಯರಿಗೆ ಗೌರವ ಕೊಡೋದನ್ನ ಹೇಳಿಕೊಡೋದರ ಜೊತೆಗೆ ಭಾರತೀಯ ಸೇನೆ ಅಂದ್ರೆ ಏನು, ಸೈನಿಕರು ಅಂದ್ರೆ ಯಾರು, ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಅವರು ಮಾಡ್ತಾ ಇರೋ ತ್ಯಾಗ ಎಂತದ್ದು, ಕೆಲ ದಂಡ ಪಿಂಡಗಳು ಉಂಡಾಡಿ ಗುಂಡರಂತೆ ನಿಶ್ಚಿಂತೆಯಿಂದ ತಿರುಗಾಡೋದರ ಹಿಂದೆ ಸೈನಿಕರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟಿರ್ತಾರೆ ಅನ್ನೋದನ್ನೆಲ್ಲ ಹೇಳಿಕೊಡದೆ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಯುವತಿ ಸಾಕ್ಷಿ ಆಗ್ತಾ ಇದ್ದಾಳೆ. ಈವರೆಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಇದು ಲಡಾಖ್ನ ಮಿನಿ ಮಾರ್ಗ್ ನಲ್ಲಿ ನಡೆದಿರೋ ಘಟನೆ. ಭಾರತ ಪಾಕಿಸ್ತಾನ ಗಡಿ ಹತ್ತಿರದ ಈ ಮಾರ್ಗ ಕಾರ್ಗಿಲ್ ಅಡ್ಮಿನಿಸ್ಟ್ರೇಷನ್ ಸುಪರ್ದಿಗೆ ಬರುತ್ತೆ ಅನ್ನೋದನ್ನ ಕೆಲವರು ವರದಿ ಮಾಡಿದ್ದಾರೆ. ಈ ಮಾರ್ಗ ಕೆಲ ಗಂಟೆಗಳ ಕಾಲ ಕ್ಲೋಸ್ ಆಗಿದ್ದು, ಸಾಕಷ್ಟು ವಾಹನಗಳು ಗಂಟೆಗಳ ಕಾಲ ನಿಂತಿವೆ. ಈ ಹೊತ್ತಲ್ಲಿ ರೊಚ್ಚಿಗೆದ್ದ ಈ ಯುವತಿ ಯಾವ ಕಾರಣಕ್ಕೆ ನಮಗೆ ದಾರಿ ಬಿಡ್ತಾ ಇಲ್ಲ ಅಂತ ಬಾಯಿಗೆ ಬಂದಂತೆ ಕೂಗಾಡಿ ಅದನ್ನ ವಿಡಿಯೋ ಮಾಡಿದ್ದಾಳೆ. ಮಾತಿಗೆ ತನ್ನನ್ನ ತಾನು ಜೆನ್ಜಿ ಅಂತ ಹೇಳಿಕೊಂಡು ನನಗೆ ಪ್ರಶ್ನೆ ಮಾಡೋ ಹಕ್ಕಿದೆ ಅಂತ ಅರಚಾಡಿದ್ದಾಳೆ. ಇಂಡಿಯನ್ ಆರ್ಮಿ, ಇಂಡಿಯನ್ ಗವರ್ಮೆಂಟ್ ಎಲ್ಲರ ವಿರುದ್ಧ ಕೂಗಾಡಿ ಹಂಗಾಮ ಮಾಡಿದ್ದಾಳೆ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಿನಿಂದಲೇ ಎಲ್ಲವನ್ನೂ ಮಾಡ್ತಾ ಇದ್ದೀರಾ, ಈಗ ನಮ್ಮನ್ನ ಕಾಯಿಸ್ತೀರಾ ಅಂತ ಕೂಗಾಡಿ ಕಿರುಚಾಡಿ ರಂಪರಗಳೆ ಮಾಡಿದ್ದಾಳೆ. ಇದೇ ಈಗ ದೇಶದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರೋ ವಿಚಾರ. ಸರಿ, ಯಾವ ಕಾರಣಕ್ಕೆ ಆ ರೋಡ್ ಕ್ಲೋಸ್ ಆಗಿತ್ತು ಅನ್ನೋದರ ಬಗ್ಗೆ ಹುಡುಕಾಡಿದಾಗ ಸಿಕ್ಕ ಮಾಹಿತಿ ಏನಂದ್ರೆ, ಸದ್ಯ ದೇಶದಲ್ಲಿ ಮಳೆಗಾಲ ಇದ್ದು ಲಡಾಖ್ ಸುತ್ತಮುತ್ತ ಪ್ರಕೃತಿ ವಿಕೋಪಗಳು ಸಹಜ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಯಾರಿಗೂ ಅಪಾಯ ಆಗಬಾರದು ಅನ್ನೋ ಸದುದ್ದೇಶದಿಂದ ರೋಡ್ ಅನ್ನ ಕ್ಲೋಸ್ ಮಾಡೋದು ಸಹಜ ಪ್ರಕ್ರಿಯೆ. ಈವರೆಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ವೆದರ್ ಕಂಡೀಷನ್ ಚೆನ್ನಾಗಿಲ್ಲದ ಕಾರಣ ಅಲ್ಲಿ ರೋಡ್ ಕ್ಲೋಸ್ ಮಾಡಲಾಗಿತ್ತು ಅನ್ನೋದು. ಆದ್ರೆ ಗಂಟೆಗಟ್ಟಲೆ ಕ್ಲೋಸ್ ಮಾಡಿ ನಮ್ಮನ್ನ ನಿಲ್ಲಿಸಿಕೊಂಡಿದ್ದು ಯಾಕೆ ಅನ್ನೋದು ಈ ಮಹಿಳೆ ರೀತಿ ಕಾಣಿಸುವ ಯುವತಿಯ ಕಿರಿಕಿರಿ ಅನ್ನೋದು ಬೆಳಕಿಗೆ ಬಂದಿದೆ. ಸೈನಿಕರು ಹಾಗೂ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಈಕೆ ಕೂಗಾಡ್ತಾ ಇರೋದು ಕೋಪ ತರಿಸೋ ವಿಚಾರ ಆದ್ರೆ, ಈಕೆ ಯಾವ ಆಂಗಲ್ ನಲ್ಲೂ ಜೆನ್ಜಿ ರೀತಿ ಕಾಣುದಿಲ್ವಲ್ಲ ಅನ್ನೋದು ಈ ವಿಡಿಯೋಗೆ ಪ್ರತಿಕ್ರಿಯೆ ನೀಡ್ತಾ ಇರೋ ಜನರ ಪ್ರಶ್ನೆ. ಆದ್ರೆ ಆರ್ಮಿ ವಿರುದ್ಧ ಈ ರೀತಿ ಕೂಗಾಡ್ತಾ ಇರೋದು ತಪ್ಪು ಅನ್ನೋ ಸಿಟಿಗೆ ಈಕೆ ವಿರುದ್ಧ ಮಾತಾಡಿದ್ರೆ ಅದು ಬಾಡಿ ಶೇಮಿಂಗ್ ಅನ್ನಿಸ್ಕೊಳ್ಳೋದ್ರಿಂದ ಕಮೆಂಟ್ ಸೆಕ್ಷನ್ ಅನ್ನ ನಿಮಗೆ ಬಿಡ್ತಾ ಇದ್ದೀನಿ. ಈ ಫ್ರಸ್ಟ್ರೇಷನ್ ಅಥವಾ ಕಿರಿಕಿರಿ ತಿಳುವಳಿಕೆ ಇಲ್ಲದೆ ಅಥವಾ ಸಾಂದರ್ಭಿಕವಾಗಿ ನಡೆದಿತ್ತು ಅಂದ್ರೆ ಯಾರೋ ಬುದ್ಧಿ ಇಲ್ಲದವರು ಮಾಡಿದ ಕೆಲಸ. ಇಂಥವರಿಗೆ ಮೊದಲು ವಾಸ್ತವತೆಯನ್ನ ತಿಳಿಸಿಕೊಡೋ ಕೆಲಸ ಆಗ್ಬೇಕು ಅನ್ನೋದನ್ನ ಹೇಳಿ ಸುಮ್ಮನಾಗಬಹುದಿತ್ತು. ಆದ್ರೆ ಈಕೆ ಬಾಯಿಂದ ಬಂದಿರೋ ಕೆಲ ವಾಕ್ಯಗಳು ಇದು ಸಾಂದರ್ಭಿಕ ಅಲ್ಲ, ಈಕೆ ಹಿನ್ನೆಲೆ ಅನುಮಾನಾಸ್ಪದವಾಗಿದೆ ಅನ್ನೋ ಮಾತಿಗೆ ಪುಷ್ಟಿ ಕೊಡ್ತಾ ಇದೆ. ಆ ಪೈಕಿ ಒಂದು ವಾಕ್ಯ, ಇವರೆಲ್ಲ ಸೇರಿ ಕಾಶ್ಮೀರದವರನ್ನ ಲಾಕ್ ಮಾಡಿದ್ರು, ಈಗ ಟೂರಿಸ್ಟ್ ಗಳನ್ನ ಲಾಕ್ ಮಾಡ್ತಾ ಇದ್ದಾರೆ ಅಂತ ಸೈನಿಕರನ್ನ ಗುರಿ ಮಾಡಿ ಈಕೆ ಹೇಳಿರೋದು. कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं, करने आते हैं। ताला लगा दिया इन्होंने, कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं। ಕಾಶ್ಮೀರ ಲಾಕ್ ಆಗಿದೆ ಅನ್ನೋ ಹೇಳಿಕೆ ಈಕೆ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಇವಳು ಏನೂ ಅರಿಯದ ಟೂರಿಸ್ಟ್ ಅಲ್ಲ ಅನ್ನೋದು ಕ್ಲಿಯರ್ ಅನ್ಸುತ್ತೆ. ಕಾಶ್ಮೀರದ ವಿಚಾರದಲ್ಲಿ ಇಂಥ ಮಾತುಗಳು ಯಾರ ಬಾಯಲ್ಲಿ ಬರುತ್ತೆ ಅನ್ನೋದನ್ನ ನಿಮಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಕಾಶ್ಮೀರವನ್ನ ಲಾಕ್ ಮಾಡಲಾಗಿದೆ ಅಂದ್ರೆ ಅವರ ಸ್ವತಂತ್ರಕ್ಕೆ ಯಾರು ಧಕ್ಕೆ ತಂದಿದ್ದಾರೆ ಅನ್ನೋ ಅರ್ಥ ಕೊಡುತ್ತೆ. ಈ ರೀತಿ ಅಳು ಜಂತುಗಳಲ್ಲಿ ಶುರುವಾಗಿದ್ದು ಯಾವಾಗ ಅಂದ್ರೆ 2019ರಲ್ಲಿ ಆರ್ಟಿಕಲ್ 370 ರದ್ದತಿ ಆದ ಬಳಿಕ. ಅದರಿಂದ ಈಕೆ ಪೂರ್ವಗ್ರಹ ಪೀಡಿತೆ ಅನ್ನೋ ವ್ಯಾಖ್ಯಾನಗಳು ಕೂಡ ಜನರ ಕಡೆಯಿಂದ ಬರ್ತಾ ಇದೆ.
ಆದ್ರೆ ಈಕೆ ಕಿರುಚಾಡುವಾಗ ಕೆಲವರ ಕಡೆ ಕೈ ತೋರಿಸಿ ಇವರನ್ನ ಮಾತ್ರ ನೀವು ಆಚೆ ಬಿಡ್ತಾ ಇದ್ದೀರಾ, ನಮ್ಮನ್ನ ಮಾತ್ರ ಯಾಕೆ ಬಿಡ್ತಾ ಇಲ್ಲ, ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಿಂದ ನಿಮಗೆಲ್ಲ ಸ್ಯಾಲ್ರಿ ಬರ್ತಾ ಇದೆ, ಆದ್ರಿಂದ ನಮ್ಮನ್ನ ಬಿಡಬೇಕು ಅಂತ ಅಲ್ಲಿ ನಿಂತಿದ್ದ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾಳೆ. ಆಕೆ ಹೇಳೋ ಪ್ರಕಾರ ಯಾರನ್ನ ಆ ದಾರಿಯಲ್ಲಿ ಬಿಡ್ತಾ ಇದ್ರು ಅನ್ನೋದು ಗೊತ್ತಾದ್ರೆ ಈ ಘಟನೆಗೆ ಇನ್ನಷ್ಟು ಕ್ಲಾರಿಟಿ ಸಿಗೋ ಸಾಧ್ಯತೆ ಇದೆ. ಇನ್ನು ಈಕೆ ಇದೆಲ್ಲವನ್ನ ವಿಡಿಯೋ ಮಾಡ್ತಾ ಇದ್ಲು ಅನ್ನೋದು ಕೂಡ ಭಾರತೀಯರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಟೂರಿಸ್ಟ್ಗಳು ಪ್ರವಾಸಕ್ಕೆ ಬರೋದೇ ವಿಡಿಯೋ ಮಾಡಿ ಫೋಟೋ ತೆಗೆಸಿಕೊಂಡು ಎಂಜಾಯ್ ಮಾಡೋದಕ್ಕೆ ಅನ್ನೋದು ನಿಜವೇ. ಆದ್ರೆ ಈಕೆ ನಿಂತಿದ್ದ ಜಾಗ ಆರ್ಮಿ ಆಕ್ಟಿವಿಟಿ ಹೆಚ್ಚಿರೋ ಜಾಗ ಹಾಗೂ ಈಕೆ ಗಲಾಟೆ ಮಾಡ್ತಾ ಇದ್ದಿದ್ದೆ ಭಾರತೀಯ ಸೇನೆಯ ಅಧಿಕಾರಿಗಳು ಹಾಗೂ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಸಿಬ್ಬಂದಿಗಳ ಜೊತೆ. ಇದನ್ನ ಸಂಪೂರ್ಣವಾಗಿ ಆಕೆ ವಿಡಿಯೋ ಮಾಡ್ತಾಳೆ ಅಂದ್ರೆ ಅದಕ್ಕೆ ಎರಡು ರೀತಿಯ ಕಾರಣ ಇರುತ್ತೆ. ಒಂದು, ಈ ರೀತಿ ಇನ್ಸಿಡೆಂಟ್ ನಿಂದ ನಾಳೆ ಕಾನೂನು ಸಮಸ್ಯೆ ಎದುರಾದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿ ವಾಗ್ವಾದ ನಡೀತು ಅನ್ನೋ ಪ್ರೂಫ್ಗಾಗಿ ವಿಡಿಯೋ ಮಾಡಿರಬಹುದು. ಆದ್ರೆ ಇನ್ನೊಂದು ಅನುಮಾನವೇ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇರೋದು. ಈಕೆ ಮಾಡಿರೋ ವಿಡಿಯೋದಲ್ಲಿ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಇದೆ, ಎಷ್ಟೆಷ್ಟು ಸೈನಿಕರಿದ್ದಾರೆ, ಯಾವ ರೀತಿ ಸೆಕ್ಯೂರಿಟಿ ಇದೆ, ಆ ರಸ್ತೆ ಹೇಗಿದೆ, ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಹಿಂದೆ 26/11 ಮುಂಬೈ ಅಟ್ಯಾಕ್ ವೇಳೆ ಮಾಧ್ಯಮಗಳು ಲೈವ್ ಕೊಟ್ಟಿದ್ರಿಂದಲೇ ಉಗ್ರರಿಗೆ ಇನ್ನಷ್ಟು ಮಾಹಿತಿ ಸಿಕ್ಕಿತ್ತು ಅನ್ನೋದನ್ನ ನೋಡಿದ್ದೀರಿ. ಮೊದಲೇ ಈಕೆ ಕಾಶ್ಮೀರವನ್ನ ಲಾಕ್ ಮಾಡಿದ್ದೀರಿ ಅನ್ನೋ ಮಾತನ್ನ ಹೇಳಿರುವಾಗ ಈಕೆ ವಿಡಿಯೋ ಮಾಡಿರೋದು ಕೂಡ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರಿಂದ ಈಕೆಯನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತಲೂ ಹಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಏನೋ ಮಾತಿಗೆ ಈಕೆ ನಾನು ಜೆನ್ಜಿ ಅಂತ ಹೇಳಿರೋದು ಕೂಡ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಯಾವ ರೀತಿ ಅಂದ್ರೆ ಭಾರತದಲ್ಲಿರೋ ಎಲ್ಲಾ ಜಂಜಿಗಳು ಈ ರೀತಿ ಹಾದಿರಂಪ ಬೀದಿರಂಪ ಮಾಡೋರಲ್ಲ. ಮುಕ್ಕಾಲು ವಾಸಿ ಜಂಜಿಗಳಿಗೆ ಕಾಮನ್ ಸೆನ್ಸ್ ಇದೆ, ಕೆಲವರು ಮಾತ್ರ ಜಿರಳೆಗಳಾಗಿದ್ದಾರೆ ಅಷ್ಟೇ. ಆದ್ರೆ ಇವರುಗಳು ಸರ್ಕಾರದ ವಿರುದ್ಧ ಕೂಗಾಡುವಾಗ ನಾವು ಜೆನ್ಜಿ ಅಂತ ಪದೇ ಪದೇ ಉಲ್ಲೇಖಿಸಿ ಭಾರತದ ಜನರಿಗೆ ಜಂಜಿಗಳು ಅಂದ್ರೆ ಕೆಟ್ಟ ಅಭಿಪ್ರಾಯ ಬರಬೇಕು, ಈ ಮೂಲಕ ಜನರಲ್ಲಿ ವಿಭಜನೆ ಆಗ್ಬೇಕು, ಅದರಿಂದ ತಮ್ಮ ಉದ್ದೇಶವನ್ನ ಈಡೇರಿಸಿಕೊಳ್ಳಬೇಕು ಅನ್ನೋ ದುರುದ್ದೇಶ ಇದೆಯಾ ಅನ್ನೋ ಊಹೆಗಳು, ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಈ ವಿಡಿಯೋ ನೋಡಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋ ಬಹುತೇಕರು ಹೇಳ್ತಾ ಇರೋದು ಜಂಜಿಗಳು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ, ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತ. ಇದೇ ಅಭಿಪ್ರಾಯ ಎಲ್ಲರಲ್ಲೂ ಬಂತು ಅಂದ್ರೆ ದೇಶದ ಜನರಲ್ಲಿ ಒಡಕು ಮೂಡಿಸೋ ಕೆಲಸ ಗೋಚರಿಸ್ತಾ ಇದೆ ಅನ್ನೋ ಅರ್ಥವೇ ಬರುತ್ತೆ. ಮೊನ್ನೆಯಷ್ಟೇ ಈ ದೇಶ ವಿರೋಧಿ ಮನಸ್ಥಿತಿ ಇರುವವರನ್ನ ಪ್ರತ್ಯೇಕಿಸಿ ಅಂತ ಮೋದಿ ಹೇಳಿದ್ರು. ಅದು ಎಷ್ಟು ಅನಿವಾರ್ಯ ಅನ್ನೋದು ಇಂಥವರನ್ನ ನೋಡಿದಾಗ ಗೊತ್ತಾಗ್ತಾ ಇದೆ. ಅಂದಹಾಗೆ ವಿಷಯ ಏನಂದ್ರೆ ಈಕೆ ಏನೋ ಜಾಲಿಯಾಗಿ ಟೂರ್ ಮಾಡೋದಕ್ಕೆ ಬಂದಿದ್ದಾಳೆ, ಆದ್ರೆ ಅಲ್ಲಿ ನಿಂತಿರೋ ಸೈನಿಕರಿಗೆ ಅದು ಜವಾಬ್ದಾರಿ. ಬೇಕಾ ಬಿಟ್ಟು ದಾರಿ ಬಿಟ್ಟು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಾಯಲ್ಲಿ ಬೇದಿ ಮಾಡಿಕೊಳ್ಳೋ ಜನರೆಲ್ಲ ಓಡೋಡಿ ಬಂದು ಸರ್ಕಾರ ಏನ್ ಮಾಡ್ತಾ ಇತ್ತು, ಸೇನೆ ಏನ್ ಮಾಡ್ತಾ ಇತ್ತು, ಇಷ್ಟು ಜನರ ಸಾವಿಗೆ ಯಾರು ಹೊಣೆ ಅಂತ ಕತೆಗಳನ್ನ ಕಟ್ಟಿ ಪ್ರಶ್ನೆ ಕೇಳಿ ಇನ್ನೊಂದು ರೀತಿಯ ಹಂಗಾಮ ಮಾಡ್ತಾರೆ. ಅದೆಲ್ಲ ಆಗ್ಬಾರದು ಅಂತಲೇ ಮುನ್ನೆಚ್ಚರಿಕೆ ತಗೊಂಡ್ರೆ ಇಂತ ಹಾದಿ ಬೀದಿ ರಂಪ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರಿಂದ ಭಾರತದಲ್ಲಿ ಆಡಳಿತ ನಡೆಸೋದು ಅಥವಾ ಭಾರತದ ಪ್ರಜೆಯಾಗಿರೋದು ಸಣ್ಣ ಪುಟ್ಟ ವಿಷಯ ಅಲ್ವೇ ಅಲ್ಲ. ಈ ವಿಡಿಯೋ ನೋಡಿದ 99% ಜನರು ಈ ಕೂಗಮ್ಮನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿಗಳನ್ನ ನೋಡಿದ್ರೆ ಈಕೆಯದ್ದೇ ತಪ್ಪು ಅನ್ನೋ ರೀತಿ ಬಿಂಬಿತವಾಗ್ತಾ ಇದೆ. ಈ ಇನ್ಸಿಡೆಂಟ್ಗೆ ಇನ್ನೊಂದು ಮುಖ ಇದೆಯಾ ಅಥವಾ ಅಲ್ಲಿ ನಿಜಕ್ಕೂ ಏನೆಲ್ಲ ನಡೆದಿತ್ತು ಅನ್ನೋದರ ಬಗ್ಗೆ ಇನ್ನಷ್ಟೇ ವಿವರಗಳು ಬರಬೇಕಿದೆ. ಆದ್ರೆ ಈಕೆ ಹಾವ ಭಾವವನ್ನ ನೋಡಿ ಇಂಥವರು ನಮ್ಮ ದೇಶಕ್ಕೆ ಅಗತ್ಯ ಇಲ್ಲ, ಅಲ್ಲೇ ಬಾರ್ಡರ್ಗೆ ತಗೊಂಡೋಗಿ ಬಿಟ್ಟು ಬನ್ನಿ, ಜೀವದ ಬೆಲೆ ಆಗ ಗೊತ್ತಾಗುತ್ತೆ ಅಂತಲೂ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಕಲಿಸೋದು ಸುಲಭ. ಆಲ್ರೆಡಿ ಒಂದಷ್ಟನ್ನ ತಲೆಯಲ್ಲಿ ತುಂಬಿಸಿಕೊಂಡವರನ್ನ ತಿದ್ದೋದಕ್ಕಾಗಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. हम लोग पैसे देके यहाँ घूमने आते हैं या फिर ये सब टॉलरेट करने आते हैं? ताला लगा दिया इन्होंने, कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं।